ಮಧುರವ್ರೆ, ಯಾರು ನೀವು? ನಮ್ಮನೆಗೆ ಯಾಕೆ ಬಂದಿದ್ದೀರಾ? ಗೌಡ್ರೆ, ಏನಿದು ಹೊಸ ಅವತಾರ? ಯಾಕೆ ಈ ರೀತಿ ಬಂದಿದ್ದೀರಾ? ಮಧುರವ್ರೆ, ನಾನು ತಪ್ಪು ಮಾಡೋದು ದಿಟ, ಅದಕ್ಕೆ ಕ್ಷಮೆ ಕೇಳ್ತೀನಿ. ಅದರ ಪುಟ್ಮಲಿಯಿಂದ ದೂರ ಇರೋ ಶಿಕ್ಷಣ ತಪ್ಪಿಸಿ. ನಾನ್ ನಿಮಗ್ ಶಿಕ್ಷೆ ಕೊಟ್ಟಿರೋ ತರ ನನ್ನ ಹತ್ರ ಕ್ಷಮೆ ಕೇಳಿದ್ರೆ ಏನ್ ಪ್ರಯೋಜನ? ಹೋಗ್ ನಿಮ್ಮಮ್ಮನ ಹತ್ರ ಕ್ಷಮೆ ಕೇಳಿ. ಕ್ಷಮಿಸಿದ್ರೆ ಮನೇಲಿರಿ, ಇಲ್ಲ ಅಂದ್ರೆ ರಾಕಿಯವ್ರ ಮನೇಲೇ ಇರಿ. ನಮ್ಮವ್ವ ಒಪ್ಪಲ್ಲ. ಅವಂತರ ಭೀಷ್ಮ ಪ್ರತಿಜ್ಞೆ ಇದ್ದಂಗೆ, ಆಟ ಅಂದ್ರೆ ಆಟ. ಅದಕ್ಕೆ ನೀವೇ ಒಂಚೂರು ಒಪ್ಸಿ. ನೀವ್ ಮಾಡಿರೋ ತಪ್ಪಿಗೆ ಇನ್ನೂ ಶಿಕ್ಷೆ ಅನುಭವಿಸ್ಬೇಕು. ಈಗಲೇ ನಿಮ್ಮಮ್ಮ ಏನಾದ್ರು ಮನೆಗೆ ಸೇರ್ಸ್ಕೊಂಡ್ಬಿಟ್ರೆ ಆ ಕೋಪಕ್ಕೆ ಪುಟ್ಮಲಿಯವ್ರಿಗೆ ನೀವೇನಾದ್ರು ಮಾಡ್ಬಿಟ್ರೆ ನಿಮ್ಗೆ ಅನುಮಾನ ಇದ್ರೆ ಅವಳಿ ಈಗಲೇ ಒಟ್ಟಿಗೆ ಚಾಕ್ ಹಾಕೊಂಡು ಚತ್ತೋಗ್ಬಿಡ್ತೀನಿ. ಯಾಕೆ? ನಾನ್ ಚೆನ್ನಾಗಿರೋದು ನಿಮಗೆ ಇಷ್ಟ ಇಲ್ವಾ? ನೀವ್ ಈ ಮನೇಲಿ ಸತ್ರೆ ನಾನೇ ನಿಮ್ನ ಕೊಲೆ ಮಾಡಿದೀನಿ ಅಂತ ಜೈಲಿಗೆ ಸೇರಿಸ್ತಾರೆ. ಅದೇ ನಿಮ್ ಪ್ಲಾನಾ? ಮಧುರವ್ರೆ, ನೀವು ಸೇರ್ಬೇಕಾಗಿರೋದು ಜೈಲಲ್ಲ, ನನ್ನ ಹೃದಯನ. ಏನಂದ್ರೆ? ಅಂತ ಅಪವಾದ ನಿಮ್ಮ ತಲೆ ಮೇಲೆ ಬರ್ತದೆ ಅಂದರೆ ನಾ ಎಡೂರು ಕೆರೆಗೆ ಬಿಡ್ಸೋತೋಯ್ತೀನಿ. ಆದರೆ ಸಾಯಕ್ಕೆ ಮುಂಚೆ ಪುಟ್ಮಲಿ ನೋಡಬೇಕು ಅಂತ ಆಸೆ ಆಯ್ತಾ ಅದೇ. ಆಸೆನೇ ಈಡೇರಿಸಿರಿ. ಗೌಡ್ರ, ಅಳೋದ್ ನಿಲ್ಸಿ. ನೀವು ಚೇಂಜ್ ಆಗಿದ್ದೀರಾ ಅನ್ನೋದಕ್ಕೆ ಇದೊಂದು ಮಾತು ಸಾಕು. ಅಂದರೆ ನೀವು ನನ್ನ ಪರೀಕ್ಷೆ ಮಾಡಿದ್ರಿ? ಮಾಡ್ಲೇಬೇಕಲ್ವಾ? ಅಷ್ಟು ಸುಲಭವಾಗಿ ಯಾವ ಗಂಡಸನು ನಂಬಕ್ಕಾಗಲ್ಲ. ಆದ್ರೂ ನೀವು ಚೆನ್ನಾಗಿ ಆಕ್ಟ್ ಮಾಡ್ತೀರಾ. ಮಾಡಲೇಬೇಕಲ್ಲ, ಒಟ್ಟಪಾಡು. ನಾವು ನಾಟಕ ಮಾಡೋ ವಂಶದವ್ರಲ್ಲ ಕಂಬುಡಿ. ಸರಿ, ಬನ್ನಿ ನಿಮ್ಮಮ್ಮನ ಹತ್ರ ಮಾತಾಡಿ ಮನೆಗೆ ಸೇರಿಸೋ ವ್ಯವಸ್ಥೆ ಮಾಡ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಮಧುರವ್ರೆ. ನಿಮ್ಮ ಫೋಟೋನ ದಿಂಬ್ ಕೆಳಗೆ ಇಟ್ಕೊತೀನಿ. ಅಂದರೆ ನಾನು ಪುಟ್ಮಲ್ಲಿ ಒಂದೇ ರೂಮ್ನಲ್ವ ಮನಿ ಕಳೋದು. ಮನಿ ಕಳಕ್ಕಿಂತ ಮುಂಚೆ ನಿಮ್ಮ ಫೋಟೋನ ನೋಡ್ಬಿಟ್ಟು ಮನಿ ಕತ್ತೀವಿ ಅಂದು. ಈ ಓವರ್ ಆಕ್ಟಿಂಗ್ ಎಲ್ಲ ಬೇಡ, ಬನ್ನಿ ಹೋಗೋಣ. ಮಧು, ನೀನೇನು ರಿಸ್ಕ್ ತಗೋಬೇಡ. ನೀನು ಮಾಡ್ಬೇಕಾಗಿರೋ ಕೆಲಸನ ನಾನು ಮಾಡ್ತೀನಿ. ಬೇಡ ಮಧುರವ್ರೆ, ಅಣ್ಣಪ್ಪನವ್ರ ಮೇಲೆ ನಂಗೆ ನಂಬಿಕೆ ಇಲ್ಲ. ನೀವು ಬಂದು ನಮ್ಮ ಅವ್ನ ಮಾತಾಡಿ. ಗೌಡ್ರೆ, ನನ್ನ ಮೇಲೆ ನಂಬಿಕೆ ಇಲ್ವಾ? ನೀವೆಷ್ಟೋ ಸಲ ಕಷ್ಟದಲ್ಲಿದ್ದಾಗ ನಾನೆಲ್ವೇನ್ರಿ ನಿಮ್ಮನ್ನು ಬಚಾವ್ ಮಾಡಿದ್ದು? ಅದಕ್ಕೆ ಹೇಳೋದು ಅಕ್ಕಪಕ್ಕದವ್ರು ಸಹಾಯ ಮಾಡಬಾರ್ದು ಅಂತ. ಎದೆ ಹಾಲು ಕುಡಿದಿರವ್ರೆ ಎದಕ್ಕೆ ಚೂರಿ ಹಾಕ್ಬೇಕಾದ್ರೆ ಇನ್ನು ನಿಮ್ಮನ್ನ ನಂಬಕಾತ? ನಾನು ಈ ಸ್ಥಿತಿಗೆ ಬಂದಾಗ ಎಂತೆಂತ ಮಾತಾಡಿದ್ರಿ ಅನ್ನೋದು ನನ್ನ ಕಿವಿಲಿ ಇನ್ನೂ ಗುಯ್ ಕೊಡ್ತಾ ಇದೆ. ಗೌಡ್ರೆ, ನಾನು ಇಷ್ಟೆಲ್ಲ ಮಾಡಿದ್ದು ನಿಮಗೆ ಬುದ್ಧಿ ಬರಲಿ ಅಂತ. ನೀವು ಅನುಭವಿಸಿರೋ ಕಷ್ಟ ನೋಡಿ ನಿಮ್ಮನ್ನು ಪುಟ್ಟಮಲ್ಲಿಯವ್ರನ್ನ ಒಂದು ಮಾಡಬೇಕು ಅಂತ ನಾನೇ ಬಂದಿದ್ದೀನಿ. ಹಾಗೆಲ್ಲ ಮಾತಾಡ್ಬಿಡಿ ಗೌಡ್ರೆ, ಬನ್ನಿ. ಹೌದು ಗೌಡ್ರೆ, ನನ್ಕಿಂತ ಚೆನ್ನಾಗಿ ಜಾನಿನೇ ಮಾತಾಡ್ತಾರೆ. ಇನ್ಫ್ಯಾಕ್ಟ್ ಕಾಲೇಜ್ ಡೇಸ್ ಅಲ್ಲಿ ಎಷ್ಟೋ ಲವರ್ಸ್ನ ಒಂದ್ ಮಾಡಿದ್ರು. ಆಗ್ಲಿಂದ ಅವರು ಮೀಡಿಯೇಟರ್ ಕೆಲಸ ಮಾಡ್ಕೊಂಡ್ ಬರ್ತಿದ್ರ, ಅದನ್ನ ಮುಂದುವರ್ಸ್ಕೊಂಡು ಹೋಗಿರೋ ಇವತ್ತು ವರ್ಲ್ಡ್ ಫೇಮಸ್ ಆಗ್ಬಿಟ್ರಪ್ಪ. ಯಾವ ಫೇಮಸ್ ಆಗೋದು ಬೇಕಾಗಿಲ್ಲ, ನಿಮ್ಮನ್ನ ನಿಮ್ಮ ಮನೆಗೆ ತಲುಪಿಸಿದ್ರೆ ಅಷ್ಟೇ ಸಾಕು. ನಿಮ್ಮನ್ನ ನೋಡಿದ ಕೂಡಲೇ ಪುಟ್ಟಮಲ್ಲಿಯವ್ರ ಕಣ್ಣಲ್ಲಿ ಖುಷಿ ಕಾಣುತ್ತಲ್ಲ, ಅದ್ರ ಮುಂದೆ ಯಾವುದೂ ದೊಡ್ಡದಲ್ಲ. ಅಣ್ಣಪ್ಪನವ್ರೆ, ನಿಮ್ಮನ್ನ ನಾನು ಯಾನ ಅನ್ಕೊಂಡ್ಬಿಟ್ಟಿದ್ದಿ. ಅಂಬಿಗ ವಿಷ್ಣು ಸಿಕ್ತಷ್ಟು ಖುಷಿ ಆಗ್ಬಿಡ್ತು. ಅಣ್ಣಪ್ಪನವ್ರೆ, ನಿಮ್ಮನ್ನ ಒಂದೇ ಒಂದ್ಸತಿ ತಬ್ಕೋಬೇಕು ಅನಿಸ್ತದೆ. ತಬ್ಕಳ್ಯ. ಬನ್ನಿ ಗೌಡ್ರೆ. ಅಣ್ಣಪ್ಪನವ್ರೆ, ಗೌಡ್ರೆ, ನಾನು ನಿಮ್ಮ ಪಾಲಿನ ವಿಷ್ಣು ಅಲ್ಲ, ತೂಗುದೀಪ. ಡಾರ್ಲಿಂಗ್, ಕಾಫಿ. ಜಾನಿ, ಇವತ್ತು ಪೇಪರ್ ಓದಿದ್ರಾ? ನನ್ಗಂತ ಒಳ್ಳೆ ಅಭ್ಯಾಸಗಳಿಲ್ಲ ಅಂತ ಗೊತ್ತು ತಾನೆ. ನನ್ನ ಬಗ್ಗೆ ಏನಾದರೂ ಬಂದಿದ್ರೆ ಮಾತ್ರ ನಾನು ಪೇಪರ್ ಓದೋದು. ಹಲೋ, ಹೌದಾ ನಟ? ಈ ಓವರ್ ಆಕ್ಟಿಂಗ್ ಎಲ್ಲ ಬೇಡ. ನೀವೇ ಹೋಗಿ ದುಡ್ಡು ಕೊಟ್ಟು ನನ್ನ ಬಗ್ಗೆ ಬರೀರಿ ಅಂತ ಹೇಳಿದ್ರು ಅವ್ರೇನು ಬರೆಯಲ್ಲ ಅಂತ ಜಾತಕ ನಿಮ್ದು. ಎಂತಿರ್ಗೆ ಗಂಡಂದ್ರನ್ನ ತೆಗಳೋದು ಅಂದ್ರೆ ಅದು ಏನು ಇಷ್ಟನಪ್ಪ. ಅದೇನ್ ಹೇಳ್ತಿದ್ರು ಜೋರಾಗೆ ಹೇಳಿ, ನಾನೇನ್ ಬೇಜಾರು ಮಾಡ್ಕೊಳ್ಳಲ್ಲ. ಪೇಪರಲ್ಲಿ ಬಂದಿರೋ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ದಮ್ಮ. ಏನು ಬಂದಿದೆ ಪೇಪರಲ್ಲಿ? ಬೆಂಗಳೂರಿಗೆ ಚಡ್ಡಿ ಬನ್ಯನ್ ಗ್ಯಾಂಗ್ ಬಂದಿದ್ಯಂತೆ. ಅವರು ರಾತ್ರಿ ಮನೆಗಳಿಗೆ ನುಗ್ಗಿ ಕಳ್ತನ ಮಾಡೋ ಕತರ್ನ ಕಳ್ರಂತೆ. ಏನೋ ಚಡ್ಡಿ ಕಳ್ರ? ಮಧು, ಆ ಗ್ಯಾಂಗ್ ಲೀಡರ್ ಯಾರು ಅಂತ ಗೊತ್ತಾ? ಯಾರು? ಅವ್ರು ನಿನಗೂ ಗೊತ್ತು, ನನಗೂ ಗೊತ್ತು. ನಮ್ಮ ಎದುರು ಮನೇಲಿರೋ ಗೌಡ್ರು. ನಾನು ನಿಮ್ ಕಣ್ಣ ಫೂಲ್ ತರ ಕಾಣ್ತಿದ್ದೀನ? ಗಾಡ್ ಪ್ರಾಮಿಸ್, ನಾನು ಹೇಳ್ತಿರೋದು ನಿಜ. ಗೌಡ್ರಿ ಗ್ಯಾಂಗ್ ಲೀಡ್ರು. ಜಾನಿ, ಗೌಡ್ರು ಚಡ್ಡಿ ಬನ್ಯನ್ ಮಾರ್ತಾರಷ್ಟೇ, ಕದ್ಯಲ್ಲ. ಅವ್ರೆಂತ ಪುಕ್ಕುಲ್ರು ಅಂತ ಗೊತ್ತು ತಾನೆ. ಅವ್ರಿಂತ ಕೆಲಸ ಮಾಡ್ತಾರಂದ್ರೆ ನಾನ್ ನಂಬಲ್ಲ. ನೀವು ಸುಮ್ಮನೆ ಅವ್ರ ಮೇಲೆ ಗೂಬೆ ಕೊರಿಸ್ತಿದ್ದೀರಾ? ಡಾರ್ಲಿಂಗ್, ಕೆಲವೊಬ್ರು ಹೊರಗಡೆ ಇದ್ದಂಗೆ ಒಳಗಡೆ ಇರಲ್ಲ. ನಮ್ಮ ಮುಂದೆ ಪುಕ್ಕಲ್ರ ತರ ಇದ್ದು ಈ ರೀತಿ ಕೆಲಸ ಮಾಡಿದ್ರೆ ಏನ್ ಮಾಡೋದು? ನೀವೇನೇ ಹೇಳಿ ಜಾನಿ, ನಾನು ಇದನ್ನೆಲ್ಲ ನಂಬಲ್ಲ. ಗೌಡ್ರೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂದ್ರೆ ಮೇಡಮ್, ಮನೆಗೆ ಇದ್ರೆ ಮರ್ರೆ ಒಳ್ಳೇದಾಯ್ತು. ಏನ್ ಬೆಳಿಗ್ಗೆನೆದ್ದು ಕಳೆ ಕೀಳಕ್ ಹೋಗ್ಬೇಕಾಗಿತ್ತಾ?
ಆ ಕೆಲಸ ಮಾಡ್ಕದ್ ನೀವು ಅದು ಬಿಟ್ಕೊಂಡು ಕೋಳಿ ಕಾಣಂಗ್ ಮನೆ ಒಳಗೆ ಕೂತ್ಕೊಂಡಿರಿ. ಇನ್ಸ್ಪೆಕ್ಟರ್ ಇವ್ರ ಮಾತಿಗೆ ನೀವು ಬೇಜಾರ್ ಮಾಡ್ಕೋಬೇಡಿ. ಇವ್ರು ಹೀಗೆ ಸುಮ್ಮನೆ ತಮಾಷೆ ಮಾಡ್ತಿರ್ತಾರೆ. ನೀವ್ಯಾಕೆ ಡಲ್ ಆಗಿದ್ದೀರಾ? ಜಯಮ್ಮ ಊರಲ್ಲಿ ಇಲ್ವಲ್ಲ, ಅದಕ್ಕೆ ಡಲ್ ಆಗಿದ್ದಾರೆ. ಅವ್ರ ಊರಲ್ಲಿ ಇದ್ದಿದ್ರೆ ಇವ್ರ ಮುಖ ಲಕ 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 ಅಂತ ಹೊಳಿತಿರೋದು. ಇಲ್ವಲ್ಲ, ಹಲಸಿನ ಕಡುಬು ತರ ಆಗ್ಬಿಟ್ಟಿದೆ. ವಾಯ್ ಜಾನಿ ಅವರೇ, ಹಿಂಗೆ ಕಾಮಿಡಿ ಮಾಡ್ತಿದ್ರೆ ಯಾವ್ದಾದ್ರು ಕೇಸಲ್ಲಿ ಫಿಟ್ ಮಾಡಿ ಜೈಲಿಗೆ ಹಾಕಿ ಕೈದಿಗಳೊಟ್ಟಿಗೆ ಕಾಮಿಡಿ ಮಾಡ್ಕೊಂಡಿರ್ ಹಾಂಗ್ ಮಾಡ್ತೆ. ಇನ್ಸ್ಪೆಕ್ಟರ್ ಇವ್ರ ಮಾತಿಗೆ ನೀವು ತಲೆ ಕೆಡ್ಸ್ಕೋಬೇಡಿ. ಬಂದ್ ವಿಷಯ ಏನು ಅಂತ ಹೇಳಿ. ಸುಂದ್ರಿ ಮೇಡಮ್, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನೆ ಕಂತೆ, ಇಲ್ದಿರೆ ಕತಿರಿಯ ಬೇರೆ ಆತಿದ್ದಿತ್ತು. ರೀ, ಕತೆ ಮಾಡಕ್ಕೆ ಅಂತ ಬೇರೆ ಟೀಮ್ ಇದೆ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಒಂದು ವಿಷಯ ಏನು ಅಂತ ಹೇಳಿ. ಸುಂದ್ರಿ ಮೇಡಮ್, ನಿಮ್ಗೊಂದು ವಿಷಯ ಗೊತ್ತಿತ್ತಾ? ನಮ್ಮ ಏರಿಯಾಗೆ ಚಡ್ಡಿ ಬನಿಯನ್ ಅಂದಳಿ ಕಳ್ಳರ ಟೀಮ್ ಬಂದಿತ್ತು. ಅವ್ರನ್ನ ನಾನು ಹಿಡಿಕಂದಳಿ ನಿನ್ನೆ ರಾತ್ರಿ ಹೊರಟಿದೆ. ಅವ್ರನ್ನ ಹಿಡಿದ್ರ ಯಾರಂತ ಗೊತ್ತಾಯ್ತಾ? ಹಿಡಿಕಂದಳಿ ವಾದೆ ಅರ್ಥಪ್ಸ್ಕಟ್ಬಿಟ್ರು. ಇನ್ನೊಂದು ಸತಿ ನನ್ನ ಕೈಗೆ ಸಿಕ್ಕ ಅವ್ರನ್ನ ಬಿಡುದೇ ಇಲ್ಲ. ರೇ, ಸುಮ್ಮನೆ ಡವ್ ಮಾಡಬೇಡ್ರಿ. ಅವ್ರನ್ನ ಹಿಡಿದಿರ್ತೀರಾ, ಬೀಡ ಇಸ್ಕೊಂಡು ಬಿಟ್ಟು ಕಳಿಸ್ಬಿಟ್ಟಿರ್ತೀರಾ. ಪ್ರಾಣಿ ಸುಂದ್ರಿ ಮೇಡಮ್ ಹ್ಯಾಂಗ್ ಮಾತಾಡ್ತಾರಂದಳಿ. ಅಂತ ಖತರ್ನಾಕ್ ಕಳ್ರ ಹತ್ರ ನಾನು ಬೀಡ ತಕೊಂಡ್ರೆ ಡಿಪಾರ್ಟ್ಮೆಂಟ್ ಅವ್ರು ನನ್ನ ಸುಮ್ಮನೆ ಬಿಟ್ರ? ಜಾನಿ ಸ್ವಲ್ಪ ಸುಮ್ಮನಿರಿ. ಇನ್ಸ್ಪೆಕ್ಟರ್ ಅವ್ರ ಬಗ್ಗೆ ಪೇಪರಲ್ಲಿ ಓದ್ದೆ. ಬೇಗ ಅವ್ರನ್ನ ಹಿಡಿದ್ಬಿಡಿ. ಗ್ಯಾರಂಟಿ ಹಿಡಿತೆ ಸುಂದ್ರಿ ಮೇಡಮ್. ಆದ್ರೆ ಯಾರೇ ಬಂದು ಬಾಗಿಲು ಬಡಿದ್ರು ಬಾಗಿಲು ತೆಗಿಬೇಡಿ. ಎಲ್ಲ ಕಿಟಕಿನೂ ಮುಚ್ಕಣಿ. ಅವ್ರಿಗೆ ಎಷ್ಟೊತ್ತಿಗೆ ಹ್ಯಾಂಗ್ ಬತ್ತರಂದೇಳಿ ಹೇಳೋಕಾತಿಲ್ಲ. ನನಗೆ ನಿಮ್ದೇ ಯೋಚನೆ ಆಯ್ತು ಮಾರ್ರೆ. ಅದಕ್ಕೆ ಜಾಗೃತಿ ಹೇಳಿ ಹೋಪ ಅಂದೇಳಿ ಬಂದೆ. ಇನ್ಸ್ಪೆಕ್ಟ್ರೆ, ಅವಳನ್ನ ನೋಡ್ಕೊಳ್ಳೋದಕ್ಕೆ ಗಂಡ ಅಂತ ನಾನಿದ್ದೀನಿ. ಅದ್ರ ಬಗ್ಗೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಗಂಡ ಅಲ್ಲ, ದಂಡ ಪಿಂಡ. ಪುಟ್ಮಲ್ಲಿ ಅವರೇ, ಗುಡ್ ಮಾರ್ನಿಂಗ್ ಚಂದನ್ ಅವರೇ. ಗುಡ್ ಮಾರ್ನಿಂಗ್ ಪುಟ್ಮಲ್ಲಿ ಅವರೇ. ಹೂ ಆರ್ ಯು? ನಿಮ್ ಪ್ರಿಯತಮ. ಅದು ಹೂವಾರಿಯೋ ಅಲ್ಲ, ಹೂವಾರಿಯೋ. ಹಿಡಿದ್ರಿ ಚಾಡ. ನಾನು ಚೆನ್ನಾಗಿದ್ದೀನಿ ಪುಟ್ಮಲ್ಲಿ ಅವರೇ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿವ್ನಿ, ಜೊತೆಗೆ ಖುಷಿಯಾಗಿವ್ನಿ. ಚೆನ್ನಾಗಿದ್ದೀರಾ? ಓಕೆ, ಈ ಖುಷಿಯಾಗಿರೋದು ಯಾಕೆ? ಇಲ್ಲಿ ನೋಡಿ, ಇದೆಲ್ಲಿ ಸಿಕ್ತು? ಟೀ ಅಂಗಡಿ ತವ ಕ್ಯಾಚ್ ಕ್ಯಾಚ್ ಆಡ್ತಾ ಇದ್ರು, ನಾನು ಹಂಗೆ ಕ್ಯಾಚ್ ಹಿಡ್ಕೊಂಡ್ ಬಂದ್ಬಿಟ್ಟಿ. ಕರೆಂಟ್ಗೆ ಶಾಕ? ಪುಟ್ಮಲ್ಲಿ ಅವರೇ, ನೀವು ಮಾತು ಕಲ್ತು ಬಿಟ್ರಿ. ಮತ್ತಿನೇನ್ ಚಂದನ್ ಅವ್ರೆ, ನಮ್ ಬಾಬಣ್ಣ ಪ್ರೀತಿಯಿಂದ ಕೊಡ್ಸಿರೋದ್ನ ಎಲ್ ಸಿಕ್ತು ಅಂದ್ರೆ ಬೇಜಾರಾಗಲ್ವಾ? ಪುಟ್ಮಲ್ಲಿ ಅವರೇ, ಇಂಥದನ್ನ ನೀವು ಹಾಕೋಬಾರ್ದು, ಮೊದಲು ಅದನ್ನ ಕಿತ್ತು ಬಿಸಾಕಿ. ನಮ್ ಬಾಬಣ್ಣ ಪ್ರೀತಿಯಿಂದ ಕೊಟ್ಟಿರೋದ್ ಯಾಕೆ ಬಿಸಾಕ್ಬೇಕು? ಬೇರೆ ತಲೆ ಹೊಡೆದು ಕಳ್ತನ ಮಾಡ್ತಂದಿರೋದನ್ನ ನೀವು ಯಾಕೆ ಹಾಕೋಬೇಕು? ಮಾಯ್ಕಾರ ಏನಿದು ಅಪಸ್ವರ? ನಮ್ ಬಾಬಣ್ಣ ಪ್ರೀತಿಯಿಂದ ಮಾಡಿಸ್ಕೊಟ್ಟಿರೋದ್ನ ತಲೆ ಹೊಡೆದು ಮಾಡಿಸ್ಕೊಂಡ್ ಕೊಟ್ಟವ್ರೆ ಅಂದಿರಿಯಾ? ಮಲಿ ಅವರೇ, ಅವರು ಸುಳ್ಳು ಹೇಳ್ತಿದ್ದಾರೆ, ಅವ್ರ ಮಾತು ನಂಬೇಡಿ. ಚಂದನ್ ಅವ್ರೆ, ನೀವು ಒಳ್ಳೆಯವರು ಅಂತ ನಮ್ಮ ಮಟ್ಟಿಗೆ ಬಿಟ್ಕೊಂಡ್ರೆ ನಮ್ ಬಾಬಣ್ಣನ ಬಗ್ಗೆ ಕೆಟ್ಟದಾಗ ಮಾತಾಡೋರಿಯಾ? ನೀವ್ ಯಾಕೆ ಹಿಂಗ್ ಮಾತಾಡ್ತಾ ಇದೀರಿ ಅಂತ ನನಗೆ ಗೊತ್ತು. ನೀವು ದುಡಿಯಲ್ವಲ್ಲ, ಅದಕ್ಕೆ ಇಂಥ ಸರವ ಮಧುರವ್ರಿಗೆ ತಂದ್ಕೊಡಕ್ ಆಗಲ್ಲ. ನಿಮ್ ಮಾತೇನಾದ್ರೂ ಕೇಳಿ ನಾನು ಇದನ್ನ ಕಿತ್ತು ಬಿಸಾಕ್ಬಿಟ್ರೆ ಇದನ್ನ ತಕೊಂಡೋಗಿ ಮಧುರವ್ರಿಗೆ ಕೊಟ್ಬಿಡವು ಅಂತ ತಾನೇ? ಮಲ್ಲಿ ಅವರೇ, ನನಗಿನ್ನೂ ಅಂತ ಗತಿ ಬಂದಿಲ್ಲ. ನಿಮಗೆ ಗೊತ್ತಾ, ಬೆಂಗಳೂರಿಗೆ ಪಟ್ಟಾಪಟ್ಟಿ ಚಡ್ಡಿ ಬನ್ನಿ ಹಾಕೊಂಡು ಕಳ್ತನ ಮಾಡೋ ಟೀಮ್ ಬಂದಿದೆ. ಗೊತ್ತು, ಟಿವಿಲಿ ತೋರ್ಸಿದ್ರು. ರಾತ್ರಿ ಹೊತ್ತು ಪಟಪಟಿ ಚಡ್ಡಿ ಬನಿಯನ್ ಹಾಕೊಂಡು ಕಳ್ತನ ಮಾಡಾರಂತೆ. ನೋಡಿದ್ರಿ ಅಲ್ವಾ? ಆ ಗ್ಯಾಂಗ್ ಲೀಡ್ರು ಬೇರೆ ಯಾರು ಅಲ್ಲ, ನಿಮ್ ಗೌಡ್ರೆ. ಚಂದನ್ ಅವ್ರೆ, ಇನ್ ಒಂದೇ ಒಂದ್ ಮಾತು ನಮ್ ಬಾಬಣ್ಣನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಲಟ್ಟಡ್ಗೆಯಿಂದ ನಿಮ್ ಬೋರ್ಡಗೆ ಬಿಸ್ಲಿಲ್ ಕಾಯಿಸ್ಬಿಡ್ತೀನಿ. ನಮ್ ಬಾಬಣ್ಣ ನಾನು ಮಾತ್ರ ನಾಯಕ, ಬ್ಯಾರೆಯವ್ರಿಗಲ್ಲ. ಮೊದ್ಲಿನಿಂದ ಜಾಗ ಖಾಲಿ ಮಾಡಿ. ನಿಜವಾಗ್ಲೂ ಇವರು ಮುಗ್ದ್ರೆ ಕಳ್ಳರನ್ನ ಜೊತೆಗೆ ಇಟ್ಕೊಂಡು ಮೋಸ ಹೋಗ್ತಿದ್ದಾರೆ. ಗೌಡ್ರೆ, ನಿಮ್ಮ ಆಟ ಪುಟ್ಟಮಲ್ಲಿ ಅವ್ರ ಹತ್ರ ನಡಿಬೋದು, ನನ್ನ ಹತ್ರ ನಡೆಯಲ್ಲ. ಆದಷ್ಟು ಬೇಗ ನಿಮ್ಮನ್ನ ಸಾಕ್ಷಿ ಸಮೇತ ಹಿಡಿದುಕೊಡ್ತೀನಿ. 10 ಗಂಟೆ ಆಯ್ತು, ಇನ್ನ ಆಪ್ತ ಮಿತ್ರ ಬರ್ನೇ ಇಲ್ವಲ್ಲ. ನಮಸ್ತೆ ಬೆಂಗಳೂರು. 10 ಹೊಡೆದ್ರೆ ಸಾಕು, ನಿಮ್ಮ ಮನೆ ಮಗ ಮ್ಯಾಲೆ ಹಾಜರಾಗಿರ್ತಾನೆ. ಇಷ್ಟೊತ್ತಾಗದೆ ಮನಿ ಕಳದ್ ಬಿಟ್ಬಿಟ್ಟು ರೇಡಿಯೋ ಕೇಳ್ತಾ ಕೂತಾಳೆ. ನಾನು ಆಪ್ತ ಮಿತ್ರನ್ ಮಾತು ಕೇಳಗಂಟ ಮಲ್ಕೊಳ್ಳಲ್ಲ. ಯಾವಾಗ ನೋಡಿದ್ರು ಆ ರೇಡಿಯೋ ಜಾಕಿ ಆಪ್ತ ಮಿತ್ರನ ಬಗ್ಗೆನೇ ಮಾತಾಡ್ಕೊಂಡಿರ್ತೀಯ. ಅವನ ಬಗ್ಗೆ ಮಾತಾಡೋದ್ಬಿಟ್ಟು ಬೇರೆ ಕೆಲಸ ಇಲ್ವಾ ನಿನ್ಗೆ? ನಂಗೆ ಅವ್ರು ಮಾತಾಡೋ ಸ್ಟೈಲ್ ಇಷ್ಟ. ನೀನು ಇಷ್ಟಪಟ್ಟು ಯಾವುದಾದ್ರೂ ಹುಡುಗಿ ಇದ್ರೆ ಅವ್ಳು ರಸ್ತೆಯಲ್ಲಿ ಬರ್ತಿರ್ಬೇಕಾದ್ರೆ ಅವಳ ಮುಂದುಗಡೆನೆ ತಲೆ ಸುತ್ತು ಬಂದವ್ರಾಗೆ ತಬಾಕೋ ನೋಡು. ಹಾಗೆ ಮಾಡಿದ್ರೆ ಅವಳು ನನ್ನ ಮಾತಾಡ್ತಾಳ ಸರ್. ಬಿದ್ದು ನೋಡು, ಆಗ ನಿನಗೆ ಗೊತ್ತಾಗುತ್ತೆ. ನಾನು ಹೇಳಿದ ಮಾತು ಇಲ್ಲಿ ತನಕ ಸುಳ್ಳಾಗಿಲ್ಲ. ಸುಳ್ಳಾದ್ರೆ ಈ ಮ್ಯಾಡಿ ಕಾರ್ಯಕ್ರಮನೇ ನಡೆಸಲ್ಲ. ಆಪ್ತ ಮಿತ್ರನ ಬಗ್ಗೆ ಇನ್ನೊಂದೇ ಒಂದು ಮಾತಾಡಿದ್ರು ಈಗಿಂದ ಈಗಲೇ ನಿಮ್ಮನ್ನ ಮನೆಯಿಂದ ಆಚೆ ಹಾಕ್ತೀನಿ.